ನಮಸ್ಕಾರ ಬಂಧುಗಳೇ. ಸ್ಥಳೀಯ ಪಂಚಾಯತ್ನಲ್ಲಿ ಅಂದ್ರೆ ನಗರಸಭೆ, ಪುರಸಭೆ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಅಥವಾ ಗ್ರಾಮ ಪಂಚಾಯಿತಿ ಇಲ್ಲಿನ ಮಹಿಳಾ ಸದಸ್ಯರ ಅಧಿಕಾರದ ವ್ಯಾಪ್ತಿಯಲ್ಲಿ ಆಕೆಯ ಪತಿ ಅಥವಾ ಸಂಬಂಧಿಕರು ಅಧಿಕಾರ ಚಲಾವಣೆಯನ್ನ ಮಾಡುತ್ತಿರುವಂತಹ ಪ್ರಕರಣ ಬೆಳಕಿಗೆ ಬಂದ್ರೆ ಆಕೆಯ ಸದಸ್ಯತ್ವವನ್ನ ರದ್ದು ಮಾಡಲಾಗುತ್ತೆ. ಆದರೆ ಮಂಡ್ಯ ಮೈ ಶುಗರ್ ಅಧ್ಯಕ್ಷರ ಅಧಿಕಾರ ವ್ಯಾಪ್ತಿಯಲ್ಲಿ ಅವರ ಪತ್ನಿ ಅಧಿಕಾರ ಚಲಾವಣೆ ಮಾಡ್ತಾ ಇದ್ದಾರಾ ಎಂಬ ಪ್ರಶ್ನೆ ಎದ್ದಿದೆ. ಇವರನ್ನ ಅಧಿಕಾರದಿಂದ ಕೆಳಗಿಳಿಸ್ತಾರಾ ಅಥವಾ ಅಧಿಕಾರದಲ್ಲಿ ಮುಂದುವರಿಸ್ತಾರ ಎಂಬ ಪ್ರಶ್ನೆಯನ್ನ ರೈತರು ಎತ್ತಿದ್ದಾರೆ. ಘಟನೆ ನಡೆದಿದ್ದು ಇಷ್ಟೇ. ಮಂಡ್ಯ ತಾಲೂಕಿನ ಮಂಗಲ ಗ್ರಾಮದಲ್ಲಿ ಕಬ್ಬು ಕಟಾವು ವಿಚಾರವಾಗಿ ಪ್ರತಿಭಟನೆಯನ್ನ ರೈತರು ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದಂತಹ ಮೈ ಶುಗರ್ ಅಧ್ಯಕ್ಷರಾದಂತಹ ಸಿ.ಡಿ. ಗಂಗಾಧರ್ ಅವರಿಗೆ ರೈತರು ಮುತ್ತಿಗೆಯನ್ನ ಹಾಕ್ತಾರೆ. ಆ ಮುತ್ತಿಗೆಯನ್ನ ಹಾಕಿದಂತಹ ಸಂದರ್ಭದಲ್ಲಿ ಮೈ ಶುಗರ್ ಅಧ್ಯಕ್ಷರಿಗೆ ಸೇರಿದಂತಹ ಕಾರಿನಲ್ಲೇ ಇದ್ದಂತಹ ಮೈ ಶುಗರ್ ಅಧ್ಯಕ್ಷರ ಪತ್ನಿ ಅಧಿಕಾರವನ್ನ ಚಲಾವಣೆ ಮಾಡ್ತಾರೆ. ನೀವು ಏನಕ್ಕೆ ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಾ, ನೀವೇ ಕಬ್ಬನ್ನ ಕಡಿಯಿರಿ, ನೀವೇ ಕಬ್ಬನ್ನ ಸಾಗಿಸಿ ಎಂಬ ಒಂದು ಹಾರಿಕೆಯ ಉತ್ತರವನ್ನ ಅಥವಾ ಪ್ರಶ್ನೆಯನ್ನ ಸ್ಥಳೀಯ ರೈತರಿಗೆ ಹೇಳ್ತಾರೆ. ಆದ್ರೆ ಇಲ್ಲಿ ಮೈ ಶುಗರ್ ಅಧ್ಯಕ್ಷರು ಮೂಕ ಪ್ರೇಕ್ಷಕರಾಗಿ ಕೂತಿರ್ತಾರೆ. ಇಲ್ಲಿ ಎದ್ದಿರುವ ಪ್ರಶ್ನೆ ಇಷ್ಟೇ. ಮೈ ಶುಗರ್ ಅಧ್ಯಕ್ಷರಾಗಿ ಅಧಿಕಾರ ಚಲಾವಣೆ ಮಾಡುತ್ತಿರುವಂತಹ ಸಿ.ಡಿ. ಗಂಗಾಧರ್ ಅವರು ಉತ್ತರವನ್ನು ಕೊಡಬೇಕಾಗಿತ್ತ ಅಥವಾ ಅಧಿಕಾರವೇ ಇಲ್ಲದಿರುವಂತಹ ಅವರ ಪತ್ನಿ ಉತ್ತರವನ್ನ ಕೊಡಬೇಕಾಗಿತ್ತ? ಒಂದು ವೇಳೆ ಅದು ಮೈ ಶುಗರ್ ಅಧ್ಯಕ್ಷರಿಗೆ ಸೇರಿದಂತಹ ಕಾರು ಖಾಸಗಿ ಕಾರ್ ಆಗಿದ್ರೆ ಅವರ ಪತ್ನಿಯನ್ನ ಕರೆದುಕೊಂಡು ಹೋಗ್ಬೋದಾಗಿತ್ತು. ಆದ್ರೆ ಅದು ಮೈ ಶುಗರ್ ವ್ಯಾಪ್ತಿಗೆ ಸೇರಿದಂತಹ ಮೈ ಶುಗರ್ಗೆ ಸೇರಿದಂತಹ ವಾಹನವಾಗಿದೆ. ಆ ವಾಹನದಲ್ಲಿ ಅವರ ಪತ್ನಿಗೆ ಕೆಲಸವೇನು? ಒಂದು ವೇಳೆ ಅವರ ಪತ್ನಿಯನ್ನ ಬೇರೆ ಕಡೆ ಪಿಕ್ನಿಕ್ ಏನಾದ್ರೂ ಕರ್ಕೊಂಡು ಹೋಗ್ತಾ ಇದ್ರಾ ಎಂಬ ಪ್ರಶ್ನೆಯನ್ನ ಸ್ಥಳೀಯ ರೈತರು ಎತ್ತಿದ್ದಾರೆ. ಇಲ್ಲಿ ಒಂದು ಕಡೆ ರೈತರಿಗೆ ಕಬ್ಬು ಕಟಾವು ಅವಧಿ ಮುಗಿತಾ ಇದ್ರು ಕೂಡ ಕಬ್ಬು ಕಟಾವು ಮಾಡ್ತಾ ಇಲ್ಲ, ರೈತರ ಕಬ್ಬುಗಳು ಒಣಗ್ತಾ ಇದ್ದಾವೆ. ಮತ್ತೊಂದು ಕಡೆ ಮೈ ಶುಗರ್ಗೆ ಕಬ್ಬು ಕಟಾವು ಮಾಡುವಂತಹ ಕೂಲಿ ಕಾರ್ಮಿಕರ ಕೊರತೆ ಇದೆ. ಇಂತಹ ಸಂದರ್ಭದಲ್ಲಿ ಮೈ ಶುಗರ್ ಅಧ್ಯಕ್ಷರು ರೈತರನ್ನ ಸಮಾಧಾನ ಪಡಿಸಿ ಕಬ್ಬು ಕಟಾವಿಗೆ ಕಾಲಾವಧಿಯನ್ನು ಕೇಳಿ ಅಥವಾ ಸ್ಥಳೀಯ ಕಾರ್ಮಿಕರನ್ನ ಉಪಯೋಗಿಸಿಕೊಂಡು ಕಬ್ಬನ್ನ ಕಡಿಯುವಂತಹ ಒಂದು ಪ್ರಯತ್ನವನ್ನ ಮಾಡಬೇಕಾಗಿದೆ. ಆದ್ರೆ ಇಲ್ಲಿ ಅಧ್ಯಕ್ಷರ ಪತ್ನಿ ಅಧಿಕಾರ ಚಲಾವಣೆ ಮಾಡ್ತಾ ಇದ್ದಾರಾ ಅಥವಾ ಪತಿಯ ಜೊತೆ ಪತ್ನಿನೂ ಕೂಡ ಪ್ರವಾಸವನ್ನ ಮಾಡ್ತಾ ಇದ್ದಾರಾ ಎಂಬ ಪ್ರಶ್ನೆ ಎದ್ದಿದೆ. ಇದಕ್ಕೆ ಮೈ ಶುಗರ್ ಅಧ್ಯಕ್ಷರೇ ಉತ್ತರವನ್ನ ಕೊಡಬೇಕಾಗಿದೆ. ರಾಜ್ಯ ಸರ್ಕಾರ ಇಂತಹ ಪ್ರಕರಣದಲ್ಲಿ ಯಾವ ಕಾನೂನಿನ ಮಾನದಂಡವನ್ನ ಅಳವಡಿಸುತ್ತೆ ಎಂಬ ಪ್ರಶ್ನೆಯೂ ಕೂಡ ಎದ್ದಿದೆ. ಧನ್ಯವಾದಗಳು.